Hello friends, welcome back to India for IAS Current Affairs series. This is Manjunath Mudhod. Topic of this video is Greater Bengaluru Authority. So this topic it falls under GS2 paper of UPSC. GS2 paper, that is governance part. So this topic it is important for both prelims and mains. It is important for both prelims and mains. ಸೊ ರೀಸೆಂಟಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನ್ಯೂಸಲ್ಲಿರುತ್ತೆ. ಏನಕ್ಕೆ ನ್ಯೂಸಲ್ಲಿರುತ್ತೆ ಅಂತಂದರೆ, ರೀಸೆಂಟಾಗಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅಂತ ಏನಿರುತ್ತೆ ಅದನ್ನು BBMPನ ರಿಪ್ಲೇಸ್ ಮಾಡ್ತಾರೆ. ಸೊ ಇವಾಗ ಏನು ಬರುತ್ತೆ, BBMP ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೇನು, ಸೊ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿ BBMPನ ಏನಕ್ಕೆ ರಿಪ್ಲೇಸ್ ಮಾಡ್ತಾರೆ, ಸೊ ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಸೊ ಏನಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡಿದರು, ಸೊ ಅದ್ರ ಬ್ಯಾಕ್ಗ್ರೌಂಡ್ ಏನು, ವಾಟ್ ಈಸ್ ದ ನೀಡ್ ಫಾರ್ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಸೊ ಅದನ್ನ ನಾವು ನೋಡ್ತಾ ಹೋದರೆ, ಬೆಂಗಳೂರು ರ್ಯಾಪಿಡ್ ಅರ್ಬನೈಸೇಷನ್, ಬೆಂಗಳೂರು ಏನಾಗ್ತಾಯಿದೆ, ಅರ್ಬನೈಸೇಷನ್ ರ್ಯಾಪಿಡಾಗಿ ಆಗ್ತಾ ಇದೆ, ಬೆಂಗಳೂರು ಪಾಪ್ಯುಲೇಷನ್ ಗ್ರೋತ್ ರ್ಯಾಪಿಡಾಗಿ ಆಗ್ತಾ ಇದೆ, ಆ್ಯಂಡ್ ಅದರಿಂದ ಏನಾಗ್ತಾಯಿದೆ, ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಬಿ ಇಟ್ ರೋಡ್ಸ್, ಅದರ್ ಸಿವಿಕ್ ಅಮ್ಯುನಿಟೀಸ್ ಲೈಕ್ ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ. ಸೊ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್ ಬೆಂಗಳೂರಲ್ಲಿ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದನ್ನು ಗವರ್ನೆನ್ಸ್ ಕೊಡಲಿಕ್ಕೆ, ಒಂದು ಪ್ರಾಪರಾಗಿ ಬೆಂಗಳೂರು ಅರ್ಬನೈಸೇಷನ್ಗೆ ಒಂದು ರೋಬಸ್ಟ್ ಗವರ್ನೆನ್ಸ್ನ ಕೊಡಲಿಕ್ಕೆ ಏನು ಮಾಡ್ತಾರೆ, ಬೆಂಗಳೂರು BBMPನ ರೀಸ್ಟ್ರಕ್ಚರ್ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡ್ತಾರೆ. ಜೊತೆಗೆ ಈ BBMP ರಚನೆ ಯಾವಾಗಾಗಿರುತ್ತೆ ಅಂತಂದರೆ 2008ರಲ್ಲಿ ಆಗಿರುತ್ತೆ. ಸೊ ಅವಾಗ ಬೆಂಗಳೂರು ಪಾಪ್ಯುಲೇಷನ್ ಕೂಡ ಕಡಿಮೆ ಇತ್ತು, ಬೆಂಗಳೂರು ಅರ್ಬನೈಸೇಷನ್ ಕೂಡ ಸ್ಲೋ ಆಗಿತ್ತು. ಬಟ್ ಇವಾಗ ತುಂಬ ಫಾಸ್ಟಾಗಿ ಆಗ್ತಿದೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, BBMPನ ರೀಪ್ಲೇಸ್ ಮಾಡಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಕಮಿಂಗ್ ಟು ದ ಅಬ್ಜೆಕ್ಟಿವ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಸೊ ಇದರ ಅಬ್ಜೆಕ್ಟಿವ್ ಏನು, ಟು ಡಿಸೆಂಟ್ರಲೈಸ್ ಅಡ್ಮಿನಿಸ್ಟ್ರೇಷನ್. ಸೊ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ಅಡ್ಮಿನಿಸ್ಟ್ರೇಷನ್ನ ಡಿಸೆಂಟ್ರಲೈಸ್ ಮಾಡ್ತಾರೆ. ಸೊ ದಿಸ್ ಇಂಪ್ರೂವ್ಸ್ ದಿ ಕೋಆರ್ಡಿನೇಷನ್ ಅಮಾಂಗ್ civic agencies ಏನಿದೆ, those who are providing governance to the people. So ಅವ್ರದ್ದು coordination among different civic agencies it increases, and this leads to the sustainable urban planning and development in Bangalore region. ಸೊ ಬೆಂಗಳೂರು ರೀಜನಲ್ಲಿ ಸಸ್ಟೈನಬಲ್ ಅರ್ಬನ್ ಪ್ಲಾನಿಂಗು ಮತ್ತು ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಕ್ರಿಯೇಟ್ ಮಾಡಿದ್ದಾರೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಸ್ಟ್ರಕ್ಚರ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸೊ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಟ್ರಕ್ಚರ್ ಆ್ಯಂಡ್ ಕಾಂಪೋಸಿಷನ್ ಏನಿರುತ್ತೆ ಅಂತ ನಾವು ನೋಡ್ತಾ ಹೋದರೆ, ಕಮಿಂಗ್ ಟು ಇಟ್ಸ್ ಕಾಂಪೋಸಿಷನ್, ಚೇರ್ಪರ್ಸನ್ ಯಾರಿರ್ತಾರೆ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ದಿ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್. ಸೊ ಹಿ ವಿಲ್ ಬಿ ದಿ ಚೇರ್ಪರ್ಸನ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. ವೈಸ್ ಚೇರ್ಪರ್ಸನ್ ಯಾರಿರ್ತಾರೆ, ಸೊ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಬೆಂಗಳೂರು ಡೆವಲಪ್ಮೆಂಟ್. ಸೊ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇನ್ಚಾರ್ಜ್ ಯಾರಿರ್ತಾರೆ ಅವರು ವೈಸ್ ಚೇರ್ಪರ್ಸನ್ ಆಗ್ತಾರೆ. ಕಮಿಂಗ್ ಟು ಇಟ್ಸ್ ಮೆಂಬರ್ಸ್ ಯಾವ ರೀತಿ ಇರ್ತಾರೆ ಅಂತಂದರೆ, ಸೊ ಮೇಯರ್ಸ್ ಆಫ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರಲ್ಲಿ ಇರ್ತಕ್ಕಂತಹ ಸಿಟಿ ಕಾರ್ಪೊರೇಷನ್ ಮೇಯರ್ಸ್ ಏನಿರ್ತಾರೆ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮೆಂಬರ್ಸ್ ಆಗ್ತಾರೆ. ಆ್ಯಂಡ್ ದಿ ಹೆಡ್ಸ್ ಆಫ್ ಪ್ಯಾರಾಸ್ಟೇಟಲ್ಸ್ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ, ಬೆಂಗಳೂರು ವಾಟರ್ ಸಪ್ಲೈ ಅಂತ ಇದೆ, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವೇಜ್ ಬೋರ್ಡ್ ಅಂತ ಇದೆ, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಂತ ಇದೆ. ಸೊ ಈ ರೀತಿ ಪ್ಯಾರಾಸ್ಟಾಟಲ್ ಏಜೆನ್ಸೀಸ್ ಏನಿದೆ, ಸೊ ದೋಸ್ ಹೂ ಪ್ರೊವೈಡ್ ಸರ್ವಿಸಸ್ ಟು ದ ಪೀಪಲ್, ಸೊ ಅದರ ಹೆಡ್ಸ್ ಏನಿರ್ತಾರೆ ದೇ ಆಲ್ಸೋ ಬಿಕಮ್ ದಿ ಮೆಂಬರ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. ದೆನ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಸೊ ಬೆಂಗಳೂರಲ್ಲಿ ಬರ್ತಕ್ಕಂತಹ ಲೋಕಸಭಾ, ರಾಜ್ಯಸಭಾ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸ್ಟೇಟ್ ಕೌನ್ಸಿಲ್ ಮೆಂಬರ್ಸ್ ಏನಿರ್ತಾರೆ ದೇ ಆಲ್ಸೋ ಬಿಕಮ್ ದಿ ಮೆಂಬರ್ಸ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಆ್ಯಂಡ್ ದೇ ವಿಲ್ ಬಿ ಹ್ಯಾವಿಂಗ್ ವೋಟಿಂಗ್ ರೈಟ್ಸ್. ಸೊ ಇವರಿಗೆಲ್ಲ ಮೆಂಬರ್ಸ್ ಏನಿದೆ ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಇರುತ್ತೆ. ಆ್ಯಂಡ್ 7 ಸ್ಟೇಟ್ ಮಿನಿಸ್ಟರ್ಸ್, ಇದೆಲ್ಲ ಮೆಂಬರ್ ಜೊತೆಗೆ 7 ಸ್ಟೇಟ್ ಮಿನಿಸ್ಟರ್ ಕೂಡ ಮೆಂಬರ್ ಆಗ್ತಾರೆ. ಸೊ ದಿಸ್ ಈಸ್ ದಿ ಕಾಂಪೋಸಿಷನ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬರ್ತಕ್ಕಂಥ ಸಿಟಿ ಕಾರ್ಪೊರೇಷನ್ಸ್ನ ನಾವು ನೋಡ್ತಾ ಹೋದರೆ, BBMP ಟು ಬಿ ಸ್ಪ್ಲಿಟ್ ಇಂಟು 3 to 7 ಸ್ಮಾಲರ್ ಕಾರ್ಪೊರೇಷನ್. ಸೊ ಇವಾಗೇನು ಇಂಟಿಗ್ರೇಟೆಡ್ BBMP ಅಂತ ಇದೆ, ಈ ಒಂದೇ ಕಾರ್ಪೊರೇಷನ್ನ ಏನು ಮಾಡ್ತಾರೆ 3 to 7 ಸಿಟಿ ಕಾರ್ಪೊರೇಷನ್ಸ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಸೊ ದಿಸ್ ಹೆಲ್ಪ್ಸ್ ಇನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್, ಆ್ಯಂಡ್ ಈಚ್ ಆಫ್ ದ ಕಾರ್ಪೊರೇಷನ್ ವಿಲ್ ಹ್ಯಾವ್ ಪವರ್ಸ್ ಟು ಲೆವಿ ಟ್ಯಾಕ್ಸಸ್, ಸೆಸ್ಸಸ್ ಆ್ಯಂಡ್ ಡ್ಯೂಟೀಸ್. ಸೊ ಈ ಪ್ರತಿಯೊಂದು ಕಾರ್ಪೊರೇಷನ್ಸ್ಗೂ ಟ್ಯಾಕ್ಸಸ್, ಸೆಸ್ಸಸ್ ಮತ್ತು ಡ್ಯೂಟೀಸ್ನ ಲೆವಿ ಮಾಡ್ತಕ್ಕಂಥ ಪವರ್ಸ್ನ ಕೊಟ್ಟಿರ್ತಾರೆ.
ಸೊ ನೆಕ್ಸ್ಟ್ ಇಸ್ ಕ್ಯಾಡರ್ ಇಂಟಿಗ್ರೇಷನ್. ಕ್ಯಾಡರ್ ಇಂಟಿಗ್ರೇಷನ್ ಅಂತಂದರೆ, ಸೊ ಇಲ್ಲಿ ಏನು ಆಫೀಸರ್ಸ್ ಮತ್ತು ಅಫಿಷಿಯಲ್ಸ್ BBMPಯಲ್ಲಿ ವರ್ಕ್ ಮಾಡ್ತಿರ್ತಾರೆ, ಸೊ ದೇರ್ ವಿಲ್ ಬಿ ಎ ಕಾಮನ್ ಕ್ಯಾಡರ್ ಫಾರ್ ಆಫೀಸರ್ಸ್ ಆ್ಯಂಡ್ ಅಫಿಷಿಯಲ್ಸ್ ಫ್ರಮ್ ದ BBMP, ಸಿಟಿ ಕಾರ್ಪೊರೇಷನ್ಸ್ ಆ್ಯಂಡ್ ಸಿವಿಕ್ ಬಾಡೀಸ್. ಸೊ ಈ ಎಲ್ಲ ಕ್ಯಾಡರ್ಸ್, ಈ ಎಲ್ಲ ಆಫೀಸರ್ಸ್ ಮತ್ತು ಅಫಿಷಿಯಲ್ಸ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇಟ್ ಆ್ಯಕ್ಟ್ಸ್ ಆಸ್ ಎ ಕಾಮನ್ ಕ್ಯಾಡರ್ ಕಂಟ್ರೋಲಿಂಗ್ ಅಥಾರಿಟಿ ಫಾರ್ ಆಲ್ ದೀಸ್ ಆಫೀಸರ್ಸ್. ದೆನ್ ಕಮಿಂಗ್ ಟು ದಿ ಫೈನಾನ್ಷಿಯಲ್ ಓವರ್ಸೈಟ್. ಸೊ ಇನಿಷಿಯಲಿ ಫೈನಾನ್ಷಿಯಲ್ ಅಡ್ವೈಸರ್ ಕಮಿಟಿ ಅಂತ ಪ್ರಪೋಸ್ ಮಾಡಿರ್ತಾರೆ. ಸೊ ಬಟ್ ದಿಸ್ ಹ್ಯಾಸ್ ಬಿನ್ ರಿಮೂವ್ಡ್ ಇನ್ ದ ಫೈನಲ್ ಬಿಲ್. ಸೊ ಈ ಫೈನಾನ್ಷಿಯಲ್ ಅಡ್ವೈಸರಿ ಕಮಿಟಿ ಅಂತ ಏನು ಪ್ರಪೋಸ್ ಮಾಡಿರ್ತಾರೆ ಅದನ್ನ ತೆಗೆದು ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಚೀಫ್ ಆಡಿಟರ್ ಅಪಾಯಿಂಟೆಡ್ ಬೈ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿಲ್ ಕಂಡಕ್ಟ್ ದಿ audits of the Greater Bengaluru Authority and its city corporations. Now we will look into the key functions of the Greater Bengaluru Authority. So Greater Bengaluru Authority ರಚನೆ ಮಾಡಿದ್ಮೇಲೆ ಅದರ ಏನು ಫಂಕ್ಷನ್ಸ್ ಏನಿರುತ್ತೆ, ಮುಖ್ಯ ಫಂಕ್ಷನ್ಸ್, ಕೀ ಫಂಕ್ಷನ್ಸ್ ನೋಡೋದಾದರೆ, ಮೊದಲೇದು ಪ್ಲಾನಿಂಗ್ ಅಥಾರಿಟಿ. ದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಟ್ ಆ್ಯಕ್ಟ್ಸ್ ಆಸ್ ಎ ಪ್ಲಾನಿಂಗ್ ಅಥಾರಿಟಿ. ಸೊ ಇಟ್ ಈಸ್ ದ ಅಪೆಕ್ಸ್ ಬಾಡಿ ಫಾರ್ ಕೋಆರ್ಡಿನೇಟೆಡ್ ಅರ್ಬನ್ ಪ್ಲಾನಿಂಗ್ and integrated land use and transportation planning in Bangalore region. So Bangalore region ಅಲ್ಲಿ ಏನೇ ಅರ್ಬನ್ ಪ್ಲಾನಿಂಗ್ ಆಗೋದಿರಲಿ, ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್ ಇರ್ಬೋದು, ಸೊ ಈ ರೀತಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಯಾವುದು ಅಂತಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ದೆನ್ ಸೆಕೆಂಡ್ ಫಂಕ್ಷನ್ ಈಸ್ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಆಫ್ ವಾಟ್? ಸೊ ಇಟ್ ಸೂಪರ್ವೈಸಸ್ ಆ್ಯಂಡ್ ಅಲೈನ್ಸ್ ದಿ ಫಂಕ್ಷನಿಂಗ್ ಆಫ್ ಮಲ್ಟಿಪಲ್ ಸಿವಿಕ್ ಏಜೆನ್ಸೀಸ್. ನಮ್ಗೆ ಬೆಂಗಳೂರಲ್ಲಿ ಪ್ಯಾರಾಸ್ಟೇಟಲ್ ಬಾಡೀಸ್ ಇವೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೀವೇಜ್ ಬೋರ್ಡ್ ಅಂತ ಇದೆ, ದೆನ್ ವಿ ಹ್ಯಾವ್ ಬೆಸ್ಕಾಮ್ ಎಲೆಕ್ಟ್ರಿಸಿಟಿ ಸಪ್ಲೈ, ದೆನ್ ವಿ ಹ್ಯಾವ್ BMTC ಟ್ರಾನ್ಸ್ಪೋರ್ಟೇಷನ್, ದೆನ್ BMRCL ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್. ಸೊ ಈ ಎಲ್ಲ ಪ್ಯಾರಾಸ್ಟೇಟಲ್ ಏಜೆನ್ಸೀಸ್ ಅವು ತಮ್ಮದೇ ಆದ ಒಂದು ಫಂಕ್ಷನ್ಸ್ನ ಇಂಡಿಪೆಂಡೆಂಟಾಗಿ ಮಾಡ್ತಾಯಿದ್ವು. ಇವಾಗ ಏನು ಮಾಡುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ, ಈ ಎಲ್ಲದರ ಪ್ಯಾರಾಸ್ಟೇಟಲ್ ಬಾಡೀಸ್ದು ಫಂಕ್ಷನ್ಸ್ ಏನಿದೆ ಅದನ್ನು ಸೂಪರ್ವೈಸ್ ಮಾಡುತ್ತೆ. ದೆನ್ ಇಟ್ ಟ್ರೈಸ್ ಟು ಅಲೈನ್ ದೇರ್ ಫಂಕ್ಷನಿಂಗ್ ಇನ್ ಕೋಆರ್ಡಿನೇಟೆಡ್ ಮ್ಯಾನರ್. ಸೊ ದಟ್ ಈಸ್ ದಿ ಕೋಆರ್ಡಿನೇಟಿಂಗ್ ಫಂಕ್ಷನ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಥರ್ಡ್ ಒನ್ ಈಸ್ ಡೆವಲಪ್ಮೆಂಟ್ ಸೂಪರ್ವೈಸರ್. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನು ಮಾಡುತ್ತೆ, ಇಟ್ ಓವರ್ಸೀಸ್ ದಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎನ್ಶ್ಯೂರಿಂಗ್ ಸಸ್ಟೈನಬಲ್ ಗ್ರೋತ್ ಇನ್ ಗ್ರೇಟರ್ ಬೆಂಗಳೂರು ಏರಿಯಾ. ಸೊ ಬೆಂಗಳೂರಲ್ಲಿ ಏನೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಅದನ್ನು ಸೂಪರ್ವೈಸ್ ಮಾಡೋದು ಯಾವುದಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಕಮಿಂಗ್ ಟು ದ ಫೋರ್ತ್ ಫಂಕ್ಷನ್, boundary expansion. So boundary expansion of what? Boundary expansion of Bengaluru region. So ಬೆಂಗಳೂರು ಇದು ಯಾವ ರೀತಿ ಬೌಂಡ್ರಿ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತಂದರೆ, ಯಾವ ರೀತಿ ಬೆಂಗಳೂರು ಸಿಟಿ ಗ್ರೋತ್ ಆಗ್ತಾ ಹೋಗುತ್ತೆ ಆ ರೀತಿ ಪೆರಿಫೆರಲಲ್ಲಿ ಇರ್ತಕ್ಕಂಥ ಪಂಚಾಯತ್ನ ಏನು ಮಾಡ್ತಾರೆ ಬೆಂಗಳೂರು ರೀಜನ್ ಜೊತೆ ಇಂಟಿಗ್ರೇಟ್ ಮಾಡ್ತಾ ಬೆಂಗಳೂರು ಬೌಂಡ್ರಿ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಚೀಫ್ ಫಂಕ್ಷನ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. And the fifth function is governance decentralization. So ಈ governance decentralization ಏನು ಮಾಡ್ತಾರೆ ಅಂದರೆ, ಇಟ್ ಡಿವೈಡ್ಸ್ ಬೆಂಗಳೂರು ಇಂಟು ಸ್ಮಾಲರ್ ಕಾರ್ಪೊರೇಷನ್. ಸೊ ಇವಾಗ ಏನು BBMP ಇದೆ ಅದನ್ನು 3 to 7 ಕಾರ್ಪೊರೇಷನ್ಸ್ ಆಗಿ ಡಿವೈಡ್ ಮಾಡಿ, ಸೊ ಅಲ್ಲಿ ಏನು ಮಾಡ್ತಾರೆ ಗವರ್ನೆನ್ಸನ್ನು ಪ್ರತಿಯೊಂದು ಕಾರ್ಪೊರೇಷನ್ಗೆ ಡಿಸೆಂಟ್ರಲೈಸ್ ಮಾಡ್ತಾರೆ. ಸೊ ಆಲ್ಸೋ ಇಟ್ ಮೇಂಟೈನ್ಸ್ ಸೆಂಟ್ರಲೈಸ್ಡ್ ಓವರ್ಸೈಟ್. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೇನು ಮಾಡುತ್ತೆ, ಸೆಂಟ್ರಲೈಸ್ ಓವರ್ಸೈಟ್ ಮಾಡುತ್ತೆ. ಬಟ್ ಫಂಕ್ಷನಿಂಗನ್ನು ಏನು ಮಾಡ್ತಾರೆ, 3 to 7 ಸಿಟಿ ಕಾರ್ಪೊರೇಷನ್ಸ್ನ ಡಿವೈಡ್ ಮಾಡಿ ಆ ಸಿಟಿ ಕಾರ್ಪೊರೇಷನ್ಸ್ಗೆ ಏನು ಮಾಡ್ತಾರೆ ಅಥಾರಿಟಿನ ಕೊಡ್ತಾರೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಕೀ ಫೀಚರ್ಸ್ ಆಫ್ ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024. ಸೊ ಇಲ್ಲಿ ಇರ್ತಕ್ಕಂಥ ಈ ಬಿಲ್ಲಲ್ಲಿ ಇರ್ತಕ್ಕಂಥ ಕೀ ಫೀಚರ್ಸ್ನ ನಾವು ನೋಡೋದಾದ್ರೆ, ಫಸ್ಟ್ ಒನ್ ಇಸ್ ಟರ್ಮ್ ಆಫ್ ಆಫೀಸ್. ಟರ್ಮ್ ಆಫ್ ಆಫೀಸ್ ಆಫ್ ವಾಟ್? ಮೇಯರ್ ಆ್ಯಂಡ್ ಡೆಪ್ಯೂಟಿ ಮೇಯರ್ ಆಫ್ ಸಿಟಿ ಕಾರ್ಪೊರೇಷನ್. ಸೊ ಅವ್ರ ಟರ್ಮ್ ಆಫ್ ಆಫೀಸ್ ಎಷ್ಟಿರುತ್ತೆ ಅಂದರೆ 30 ಮಂತ್ ಟರ್ಮ್ ಇರುತ್ತೆ. ಸೊ 30 ಮಂತ್ ಅವರು ಮೇಯರ್ ಆ್ಯಂಡ್ ಡೆಪ್ಯೂಟಿ ಮೇಯರ್ ಆಗಿ ವರ್ಕ್ ಮಾಡ್ಬೋದು. ಸೆಕೆಂಡ್ ಒನ್ ಈಸ್ ವೋಟಿಂಗ್ ರೈಟ್ಸ್. ಸೊ ವೋಟಿಂಗ್ ರೈಟ್ಸ್ ಆಲ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ದಟ್ ಈಸ್ MLA ಇರ್ಬೋದು, MP ಇರ್ಬೋದು, MLC ಇರ್ಬೋದು, ಹೂ ಕಮ್ ಅಂಡರ್ ವಿದಿನ್ ದಿ ಗ್ರೇಟರ್ ಬೆಂಗಳೂರು ಏರಿಯಾ, ದೇ ವಿಲ್ ಹ್ಯಾವ್ ವೋಟಿಂಗ್ ರೈಟ್ಸ್ ಇನ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಡಿಸಿಷನ್ಸ್. ಸೊ ದಿಸ್ ಎನ್ಹ್ಯಾನ್ಸಸ್ ಲೆಜಿಸ್ಲೇಟಿವ್ ಇನ್ಫ್ಲೂಯೆನ್ಸ್. ಸೊ ಇದೇನು ಕ್ರಿಯೇಟ್ ಮಾಡುತ್ತೆ, ಲೆಜಿಸ್ಲೇಟಿವ್ ಇನ್ಫ್ಲೂಯೆನ್ಸ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಜಾಸ್ತಿ ಮಾಡುತ್ತೆ. Coming to the third point, ward committee autonomy. So ward committee autonomy ಅಂತಂದರೆ, ಸೊ ಕನ್ಸಲೆನ್ಸ್ ಏನಿರ್ತಾರೆ, ಸೊ they will retain their veto powers over ward committee decisions. So this balances local governance and centralized control. ಸೊ ಇವಾಗ ಏನಾಗುತ್ತೆ, ವಾರ್ಡ್ ಕಮಿಟಿಯಲ್ಲಿ ಡಿಸಿಷನ್ಸ್ ತೊಗೊಂಡಿರುತ್ತೆ ವಾರ್ಡ್ ಕಮಿಟಿ. ಸೊ ಆ ವಾರ್ಡ್ ಕಮಿಟಿ ಡಿಸಿಷನ್ಸ್ನ ವಿಟೋ ಮಾಡತಕ್ಕಂಥ ಪವರು ಆ ಕೌನ್ಸಿಲರ್ಸ್ಗಿರುತ್ತೆ. ಇದರಿಂದ ಏನಾಗುತ್ತೆ, ಲೋಕಲ್ ನೀಡ್ಸ್, ಲೋಕಲ್ ಗವರ್ನೆನ್ಸ್ ಏನಿದೆ ಅದ್ರ ಜೊತೆಗೆ ಸೆಂಟ್ರಲೈಸ್ ಕಂಟ್ರೋಲ್ ಏನಿದೆ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ
ವಾರ್ಡ್ ಕಮಿಟಿ ಅಟೋನಮಿ ಜೊತೆಗೆ ಸೆಂಟ್ರಲ್ ಕೌನ್ಸಿಲರ್ಸ್ ವೀಟನ್ನು ರಿಟೈನ್ ಮಾಡಿರ್ತಾರೆ. ಕಮಿಂಗ್ ಟು ದ ಫೋರ್ತ್ ಪಾಯಿಂಟ್, ಕಾನ್ಸ್ಟಿಟ್ಯೂನ್ಸಿ ಇಂಟಿಗ್ರಿಟಿ. ಸೊ ಕಾನ್ಸ್ಟಿಟ್ಯೂನ್ಸಿ ಇಂಟಿಗ್ರಿಟಿ ಅಂತಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏನಿರುತ್ತೆ ಬೆಂಗಳೂರಲ್ಲಿ, ದೇ ವಿಲ್ ನಾಟ್ ಬಿ ಡಿವೈಡೆಡ್ ಅಮಾಂಗ್ ದ ಮಲ್ಟಿಪಲ್ ಕಾರ್ಪೊರೇಷನ್. ಸೊ ಇನ್ಸ್ಟೆಡ್ ದೇ ವಿಲ್ ಬಿ ಮೇಂಟೈನ್ಡ್ ಟು ಮೇಂಟೈನ್ ಅಡ್ಮಿನಿಸ್ಟ್ರೇಟಿವ್ ಕೊಹರೆನ್ಸ್. ಇನ್ಸ್ಟೆಡ್ ಇವಾಗ ಒಂದು ಯಾವುದಾದ್ರೂ MLA ಕಾನ್ಸ್ಟಿಟ್ಯೂನ್ಸಿ ಅಂತಿದ್ರೆ ಅದು ಬೇರೆ ಬೇರೆ ಸಿಟಿ ಕಾರ್ಪೊರೇಷನ್ ಒಳಗಡೆ ಡಿವೈಡ್ ಆಗಿರಲ್ಲ. ಅದ್ರ ಬದಲಾಗಿ 1 ಅಥವಾ 2 MLA ಕಾನ್ಸ್ಟಿಟ್ಯೂನ್ಸಿನ ವಿದಿನ್ ಒಂದೇ ಸಿಟಿ ಕಾರ್ಪೊರೇಷನ್ ಬರೋ ಥರ ನೋಡ್ಕೋತಾರೆ. ಸೊ ದಟ್ ಮೇಂಟೈನ್ಸ್ ದಿ ಕಾನ್ಸ್ಟಿಟ್ಯೂನ್ಸಿ ಇಂಟಿಗ್ರಿಟಿ. ದೆನ್ ದ ಫಿಫ್ತ್ ಪಾಯಿಂಟ್ ಈಸ್ ಲೀಗಲ್ ಸ್ಟೇಟಸ್. ಸೊ ಲೀಗಲ್ ಸ್ಟೇಟಸ್ ಏನು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಸ್ ಎ ಬಾಡಿ ಕಾರ್ಪೊರೇಟ್ ವಿತ್ perpetual succession and a common seal, ensuring institutional stability. So this provides the legal status for the Greater Bengaluru Authority. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಕ್ರಿಯೇಟ್ ಮಾಡೋದ್ರಿಂದ ಸಿಗ್ನಿಫಿಕೆನ್ಸ್ ಏನಿದೆ, ಉಪಯುಕ್ತತೆ ಏನಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಈಸ್ ಇಂಪ್ರೂವ್ಡ್ ಗವರ್ನೆನ್ಸ್. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕ್ರಿಯೇಟ್ ಮಾಡೋದ್ರಿಂದ ಡಿಸೆಂಟ್ರಲೈಸ್ ಕಾರ್ಪೊರೇಷನ್ಸ್ ರಚನೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇಶ್ಯೂಸ್ ಲೈಕ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇದನ್ನು ಎಫಿಷಿಯೆಂಟಾಗಿ ಮಾಡ್ಬೋದು. ಸೆಕೆಂಡ್ ಒನ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ದಿಸ್ ಕ್ರಿಯೇಷನ್ ಆಫ್ GBA, Greater Bengaluru Authority, it helps in coordinated planning with respect to infrastructure projects, which is crucial for Bengaluru because it is India's IT hub. ಸೊ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆ ಅದರದ್ದು ಕೋಆರ್ಡಿನೇಷನ್ ಆ್ಯಂಡ್ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಆಗುತ್ತೆ, as we have already discussed. Then third point is urban sustainability. So this governance structure, it focuses on integrating peripheral areas which are there in the peripheral region of the Bengaluru and supports the sustainable urban expansion. Then the fourth significance is political accountability. So ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೆಂಬರ್ಸ್ ಯಾರು ಇರ್ತಾರೆ ಅಂದರೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಇರ್ತಾರೆ ಬೆಂಗಳೂರಲ್ಲಿ ಬರ್ತಕ್ಕಂಥವ್ರು. ಸೊ ದಿಸ್ ಎನ್ಶೂರ್ಸ್ ಡೆಮೋಕ್ರೆಟಿಕ್ ಓವರ್ಸೈಟ್. ಸೊ ದ ಇನ್ಕ್ಲೂಷನ್ ಆಫ್ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಆಸ್ ಅ ಮೆಂಬರ್ಸ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎನ್ಹ್ಯಾನ್ಸಸ್ ದಿ ಡೆಮೋಕ್ರೆಟಿಕ್ ಓವರ್ಸೈಟ್ ಆಫ್ ದಿ ಫಂಕ್ಷನಿಂಗ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸೊ ದೀಸ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ GBA, ದಟ್ ಈಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸೊ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕ್ರಿಯೇಷನ್ ಆದಮೇಲೆ ಅದರದ್ದು ಕಾಂಟ್ರವರ್ಸೀಸ್ ಮತ್ತು ಕ್ರಿಟಿಸಿಸಮ್ಸ್ ಏನಿದೆ ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ಅಪೋಸಿಷನ್ ಕನ್ಸರ್ನ್ಸ್. ಸೊ ಅಪೋಸಿಷನ್ ಪಾರ್ಟಿ ಏನು ಮಾಡುತ್ತೆ ಅಂದರೆ ಈ ಬಿಲ್ನ ಪಾಸ್ ಮಾಡಬೇಕಾದ್ರೆ ವಾಕೌಟ್ ಮಾಡಿರುತ್ತೆ ಅಸೆಂಬ್ಲಿನಲ್ಲಿ. ಏನಕ್ಕೆ ವಾಕೌಟ್ ಮಾಡಿರುತ್ತೆ ಅಂತಂದರೆ ಅಪೋಸಿಷನ್ಸ್ ಮೇಜರ್ ಕನ್ಸರ್ನ್ ಏನಂತಂದರೆ ದೇ ಆರ್ ಸೇಯಿಂಗ್ ದ್ಯಾಟ್ ದಿಸ್ ಬಿಲ್ ವೈಲೇಟ್ಸ್ ದಿ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಈ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಮಾಡುತ್ತೆ ಅಂದರೆ ಇಟ್ ಎಂಪವರ್ಸ್ ದಿ ಲೋಕಲ್ ಬಾಡೀಸ್. ಸೊ whereas this bill it divides the Bengaluru for political gains ಅಂತ ಹೇಳ್ತಿದ್ದಾರೆ. ಸೊ ಕ್ರಿಯೇಷನ್ ಆಫ್ 3 to 7 corporations, it's divides the Bengaluru for political reasons. That's why the opposition party walked out of while passing this bill. Then second concern or criticism is limited local autonomy. ಸೊ ಇಲ್ಲಿ ಕ್ರಿಟಿಕ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ ಇನ್ಕ್ಲೂಷನ್ ಆಫ್ ಸ್ಟೇಟ್ ಮಿನಿಸ್ಟರ್ಸ್. ಸೊ ಸ್ಟೇಟ್ ಮಿನಿಸ್ಟರ್ಸ್ ಏನಿರ್ತಾರೆ ಅವರು ಕೂಡ ದೇ ಆರ್ ಆಲ್ಸೋ ಮೆಂಬರ್ಸ್ ಆಫ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸೊ ಇದರಿಂದ ಏನಾಗುತ್ತೆ ಅಂತಂತಂದರೆ ಈ ಸ್ಟೇಟ್ ಮಿನಿಸ್ಟರ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಲೋಕಲ್ ಬಾಡಿ ಸಿಟಿ ಕಾರ್ಪೊರೇಷನ್ಸ್ ಮೆಂಬರ್ಸ್ ಏನಿರ್ತಾರೆ ಅವ್ರದ್ದು ವೋಟಿಂಗ್ ಪವರು ಅಥವಾ ಅವ್ರದ್ದು ಡಿಮ್ಯಾಂಡ್ಸ್ ಏನಿರುತ್ತೆ, ಸೊ ದ್ಯಾಟ್ ವಿಲ್ ಬಿ ರೆಡ್ಯೂಸ್ ಆ್ಯಂಡ್ ಇಟ್ ಈಸ್ ಮೇನ್ಲಿ ಕಂಟ್ರೋಲ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ರೆಡ್ಯೂಸಸ್ ದಿ ಅಟಾನಮಿ ಆಫ್ ದಿ ಲೋಕಲ್ ರಿಪ್ರೆಸೆಂಟೇಟಿವ್ಸ್. ದೆನ್ ಕಮಿಂಗ್ ಟು ದ ಥರ್ಡ್ ಕ್ರಿಟಿಸಿಸಮ್, ಇಂಪ್ಲಿಮೆಂಟೇಷನ್ ಚಾಲೆಂಜಸ್. ಸೊ ಇವಾಗ BBMPನ ಸ್ಪ್ಲಿಟ್ ಮಾಡಿ ಮಲ್ಟಿಪಲ್ ಕಾರ್ಪೊರೇಷನ್ ಮಾಡೋದ್ರಿಂದ ಸೊ ದಿಸ್ ಕ್ರಿಯೇಟ್ಸ್ ದಿ ಲಾಜಿಸ್ಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ಸ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಕ್ರಿಟಿಸಿಸಮ್ ವಿತ್ ರೆಸ್ಪೆಕ್ಟ್ ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ. ಸೊ ಕಂಪೇರೇಟಿವ್ ಮಾಡೆಲ್ಸ್ನ ನೋಡೋದಾದರೆ, ಸೊ ದಿಸ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಟ್ ಡ್ರಾಸ್ ಇನ್ಸ್ಪಿರೇಷನ್ ಫ್ರಮ್ ಗ್ರೇಟರ್ ಲಂಡನ್ ಅಥಾರಿಟಿ. ಸೊ ಲಂಡನಲ್ಲಿ ಏನು ಮಾಡಿರ್ತಾರೆ, ಇದೇ ರೀತಿ ಗ್ರೇಟರ್ ಲಂಡನ್ ಅಥಾರಿಟಿ ಅಂತ ಕ್ರಿಯೇಟ್ ಮಾಡಿ ಸೊ ಅದಕ್ಕೆ ಏನು ಮಾಡಿರ್ತಾರೆ ಸಿಮಿಲರ್ ಫಂಕ್ಷನ್ಸ್ನ ಇವಾಗ ಹೆಂಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕ್ರಿಯೇಟ್ ಮಾಡಿ ನಾವು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಮತ್ತು ಫಂಕ್ಷನ್ಸ್ನ ಕೊಟ್ಟಿದ್ದೀವಿ, ಅದೇ ರೀತಿ ಗ್ರೇಟರ್ ಲಂಡನ್ ಅಥಾರಿಟಿ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನಾವು ಬೆಂಗಳೂರಲ್ಲಿ ಏನು ಮಾಡಿದ್ದೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದೀವಿ. ಸೊ ಅದೇ ರೀತಿ ಡೆಲ್ಲಿನಲ್ಲಿ ಕೂಡ ಏನಿದೆ, ಯುನಿಫೈಡ್ MCD ಇದೆ. 2012ಇಂದ 2022ವರೆಗೂ 10 ಇಯರ್ಸ್ ಏನು ಮಾಡ್ತಾರೆ ಡೆಲ್ಲಿನಲ್ಲಿ ಇದೇ ರೀತಿ ಯುನಿಫೈಡ್ MCD ಕ್ರಿಯೇಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಸೊ that face criticism for
ಇಟ್ಸ್ ಇನ್ಎಫಿಷಿಯನ್ಸಿ. ಲೇಟರ್ ಏನು ಮಾಡ್ತಾರೆ 2022 ಅಲ್ಲಿ ಈ ರೀತಿ ಸ್ಪ್ಲಿಟ್ ಮಾಡಿರ್ತಕ್ಕಂಥ MCDsನ ರಿಯೂನೇಟ್ ಮಾಡ್ತಾರೆ. So this is all about Greater Bangalore Authority, why it was in news, its structure and composition, powers and functions, and significance. Based on the topic that we have discussed so far, that is Greater Bangalore Governance Bill and Greater Bangalore Authority. Here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. The link to join Telegram channel is provided in the description box. Thank you for watching. See you in the next video. Till then, happy learning.